ಈ ಮಾಹಿತಿ ಕೇವಲ ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ. ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಇಂಟರ್ನ್ಶಿಪ್ ಬಂದಿದೆ. ಇಂಟರ್ನ್ಶಿಪ್ಗೆ ಇವಾಗ 25 ಡಿಸೆಂಬರ್ ಮುಂಚೆನೇ ನೀವು ಇದಕ್ಕೆ ಅಪ್ಲೈ ಮಾಡಬೇಕಾಗುತ್ತೆ. ಹೀಗಾಗಿ ಈ ವಿಡಿಯೋನ ಅರ್ಜೆಂಟ್ ವಿಡಿಯೋ ಮಾಡ್ತಾ ಇದ್ದೀನಿ. ಯಾರಾದರೂ ಇಂಟ್ರೆಸ್ಟ್ ಇದೆ ನೀವು ಇದಕ್ಕೆ ಅರ್ಜಿನ ಸಲ್ಲಿಸಬಹುದು. ಜಿಂಗಲ್ ಬೆಲ್ ಕ್ರಿಸ್ಮಸ್ ಸ್ಪೆಷಲ್ ಅಂತ ಹೇಳ್ಬಿಟ್ಟಿನಿ. ಇದೊಂದು ಮಾರ್ಕೆಟಿಂಗ್ ಇಂಟರ್ನ್ಶಿಪ್ಗೋಸ್ಕರ ಇಲ್ಲಿ ಆಕ್ಟಿವ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಸೊ ಯಾರಾದರೂ ಇಂಟ್ರೆಸ್ಟ್ ಇದೆ ಈ ವಿಡಿಯೋ ನೋಡ್ತಾ ಇದ್ದೀರಿ ಅಂತಂದರೆ ಮೊದಲು ಡೀಟೇಲ್ಸ್ ತಿಳ್ಕೊಳ್ಳಿ, ನಂತರ ಇಲ್ಲಿ ಬೇಕಂದರೆ ಇವತ್ತೇ ಅರ್ಜಿನ ಸಲ್ಲಿಸಿ. ಓಕೆ, ಸೊ ಮೇನ್ ಅಂತಂದ್ರೆ ಈ ಜಾಬ್ ಬಗ್ಗೆ ಹೇಳೋದಾದ್ರೆ ದ ಜಿಂಗಲ್ ಬೆಲ್ ಇಂಟರ್ನ್ಶಿಪ್ ಆಫರ್ ಬೈ ಡಿಜಿಟಲ್ ಅಡ್ಡಾ ಈಸ್ ಅ ವರ್ಕ್ ಫ್ರಮ್ ಹೋಮ್ ಇಂಟರ್ನ್ಶಿಪ್ ದಟ್ allows participants to learn and work on live digital marketing projects at no cost ಅಂತ. ಇಲ್ಲಿ ಮೇನ್ ಅಂತಂದ್ರೆ ಇಂಟರ್ನ್ಶಿಪ್ ಅಂದಮೇಲೆ ಸ್ವಲ್ಪ ಇಂತಿಷ್ಟು ಅಂತ ನಿಮಗೆ ಪೇಮೆಂಟ್ ಮಾಡ್ತಾರೆ ಅವರು. ಓಕೆ, ಸೊ ಓಕೆ ಸ್ಯಾಲರಿ ಟೈಪ್ ಕೊಡ್ತಾರೆ ಅವರು. ಏನಂತಂದರೆ ಒಂದು ಏನಂತ ಸ್ಟೈಫಂಡ್ ಅಂತ ಹೇಳ್ತೀವಿ, ಸ್ಟೈಫಂಡ್ ನೀಡ್ತಾರೆ ಅವ್ರು ನಿಮಗೆ. ಆ್ಯಂಡ್ ಇಲ್ಲಿ ಜಾಬ್ ಬಗ್ಗೆ ನಾನು ಹೇಳೋದಾದರೆ ಮೇನ್ ಅಂತಂದರೆ ನೀವೇನು ಮಾಡ್ತೀರಾ, ಇಲ್ಲಿ ವರ್ಕ್ ಬಗ್ಗೆ ಹೇಳ್ತಾ ಇದ್ದೀನಿ ನಿಮಗೆ, ಕೆಲಸ ಏನಿರುತ್ತೆ ಅಂತ. ಮೇನ್ ಇಲ್ಲಿ ನೋಡಿ ಡೆಸಿಗ್ನೇಷನ್, ಸ್ವಲ್ಪ ಇದನ್ನು ನಾನು ಝೂಮ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಇದರಿಂದ ಸ್ವಲ್ಪ ನಿಮಗೆ ಐಡಿಯಾ ಬರುತ್ತೆ. ಓಕೆ, ಸೊ ನೋಡ್ತಾ ಇರ್ಬೋದು ಡೆಸಿಗ್ನೇಷನ್ ಬಗ್ಗೆ ಹೇಳಿದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಅಂತ ತಗೋತಾ ಇದ್ದಾರೆ. ರೋಲ್ ಡಿಸ್ಕ್ರಿಪ್ಷನ್ ಬಗ್ಗೆ ಹೇಳೋದಾದರೆ ದ ಕ್ಯಾಂಡಿಡೇಟ್ ವಿಲ್ ಬಿ ರೆಸ್ಪಾನ್ಸಿಬಲ್ SEO, SMO, SEM, SMM, PPC, promotions, advertising on different platform, writing post for social media to market the services, connecting to client for ಪ್ರಾಜೆಕ್ಟ್ ರಿಲೇಟೆಡ್ ಡಿಸ್ಕಷನ್ಸ್ ಆ್ಯಂಡ್ ದೇರ್ ಸಿಮಿಲರ್ ಆ್ಯಕ್ಟಿವಿಟೀಸ್ ಅಂತ ಹೇಳಿರುವಂಥದ್ದು. ಸೊ ಇಲ್ಲಿ ಏನು ಮಾಡ್ತೀರಿ ನೀವು, ಪರ್ಫಾರ್ಮಿಂಗ್ ಇಲ್ಲಿ ನೋಡಿ, ಪರ್ಫಾರ್ಮಿಂಗ್ ಆನ್ ಪೇಜ್ SEO, ಕೀವರ್ಡ್ಸ್ ರಿಸರ್ಚ್ ಎಲ್ಲ ಮಾಡೋದು, ಟೈಟಲ್ಸು, ಇಮೇಜಸ್ಸು, ಮೆಟಾ ಡಿಸ್ಕ್ರಿಪ್ಷನ್ ಆಯಿತು, ಮೆಟಾ ಟ್ಯಾಗ್ಸ್ ಆಯಿತು, ಆ್ಯಂಡ್ ಕಂಟೆಂಟ್ ಆಪ್ಟಿಮೈಸೇಷನ್ನ ಮಾಡ್ತೀರಾ. ಸೊ ಇಲ್ಲಿ ಇದು ಹೇಳಿದ್ಮೇಲೆ ನಿಮ್ಗೆ ಅರ್ಥ ಆಗಿರ್ಬೇಕಂತ ಅನ್ಕೋತೀನಿ, ಯಾಕಂದ್ರೆ ಗೂಗಲೆಲ್ಲ ರಿಸರ್ಚ್ ಮಾಡೋದಿರುತ್ತೆ, ಆ ರೀತಿಯೂ ವರ್ಕ್ ಇರುತ್ತೆ ಇದು. ಪರ್ಫಾರ್ಮಿಂಗ್ ಆಫ್ ಪೇಜಸ್ SEO ಲೈಕ್ ಕ್ಯೂರಾ, ಫಾರ್ಮ್ಸ್, ಇಮೇಜ್ submission, direction submission, social bookmarking, article submission, PDF submission and PPT submission related. ಸೊ ಇದು ಮೇನ್ ಅಂತಂದರೆ ಒಂದು ಇಂಟರ್ನ್ಶಿಪ್ ಅಂತ ತಗೋತಾ ಇದ್ದಾರೆ. ಸೊ ಇದಕ್ಕೆ ನಿಮಗೆ ಐಡಿಯಾ ಇದೆ ಅಂತಂದರೆ ನೀವು ಅಪ್ಲೈ ಮಾಡ್ಬೋದು. ಮೇನ್ ಸೋಷಿಯಲ್ ಮೀಡಿಯಾದ ಬಗ್ಗೆ ನಿಮಗೆ ಸ್ವಲ್ಪ ನಾಲೆಜ್ ಇದೆ ಅಂದರೆ ನೀವು ಅಪ್ಲೈ ಮಾಡಿ. ಬೂಸ್ಟಿಂಗ್ ಲೈಕ್ ಆ್ಯಂಡ್ ಫಾಲೋವರ್ಸ್ ಆನ್ ಅವರ್ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್, ಕ್ರಿಯೇಟಿಂಗ್ ಆ್ಯಂಡ್ ಬಿಲ್ಡಿಂಗ್ ಓಕೆ ಬ್ಯಾಕ್ ಲಿಂಕ್ಸ್ ಆಯಿತು, ಮತ್ತು ಹ್ಯಾಂಡ್ಲಿಂಗ್ ಸೋಷಿಯಲ್ ಕಾನ್ವರ್ಸೇಷನಲ್ ಎಟ್ ಫೇಸ್ಬುಕ್ ಆಯಿತು, ಟ್ವಿಟರ್ ಆಯಿತು, ಗೂಗಲ್ ಆಯಿತು, ಓಕೆ ಯೂಟ್ಯೂಬು ಮತ್ತು ಲಿಂಕ್ಡ್ಇನ್ ರಿಲೇಟೆಡ್ ನೀವು ವರ್ಕ್ ಮಾಡ್ತೀರಾ. ಓಕೆ, ಸೊ ಈ ರೀತಿ ನೀವು ವರ್ಕ್ ಮಾಡ್ತೀವಿ ಅಂತಂದರೆ ಸೊ ನೀವೇನು ಮಾಡ್ತೀರ ಅಂದರೆ ಇಲ್ಲಿ ಹೆಲ್ಪಿಂಗ್ ಇನ್ಕ್ರೀಸ್ ಟು ವೆಬ್ಸೈಟ್ ಟ್ರಾಫಿಕ್ ಹೆಚ್ಚಾಗೋ ಥರ ನೀವೇನು ಮಾಡ್ತೀರಾ, SEOನೆಲ್ಲ ಮಾಡ್ತಾ ಇರ್ತೀರಾ. ಸೊ ಅದೇ ನಿಮ್ಮದು ಕೆಲಸ ಇರುತ್ತೆ. ಬೆನಿಫಿಟ್ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಕೆಲಸ ಮಾಡೋದ್ರಿಂದ ನಮಗೇನು ಬೆನಿಫಿಟ್ ಇದೆ. ಓಕೆ, ಸೊ ಇಲ್ಲಿ ನೋಡ್ತಾ ಇರೋದು ನೆಗೋಷಿಯಬಲ್ ವರ್ಕಿಂಗ್ 8 hours ಪರ್ ಡೇ, ಪ್ರತಿದಿನ 8 ಗಂಟೆ ನಿಮ್ಮದು ಇಲ್ಲಿ ಕೆಲಸ ಇರುತ್ತೆ. ಕಂಪ್ಲೀಟ್ಲಿ ಇದು ವರ್ಕ್ ಫ್ರಮ್ ಹೋಮ್ ಇಂಟರ್ನ್ಶಿಪ್ ಕೊಡ್ತಾ ಇದ್ದಾರೆ. ಸರ್ಟಿಫಿಕೇಟ್ ಆಫ್ ಎಕ್ಸ್ಪೀರಿಯನ್ಸ್ ಕೂಡ ಕೊಡ್ತಾ ಇದ್ದಾರೆ. ನೀವು ಇಲ್ಲೇನು ಮಾಡಿರ್ತೀರಾ ಅದಕ್ಕೊಂದು ಎಕ್ಸ್ಪೀರಿಯನ್ಸ್ ಲೆಟರ್ ಅಂತೂ ಕೂಡ ಕೊಡ್ತಾರೆ. ಇದು ಮುಂದೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಆ್ಯಂಡ್ ಇಲ್ಲಿ ನೋಡ್ತಾ ಇರೋದು ಸ್ಟೈಫಂಡ್ ಏನು ಅಂತ ಹೇಳಿ ನಿಮಗೆ ಡೀಟೇಲ್ಸ್ ಇಲ್ಲಿದೆ, ನೋಡ್ಕೊಳ್ಳಿ. ಆ್ಯಂಡ್ ಇಲ್ಲಿ 6 ತಿಂಗಳಿಗೋಸ್ಕರ ಇವ್ರು ತೊಗೋತಾ ಇದ್ದಾರೆ, ಮತ್ತು 8 ಗಂಟೆ ಪ್ರತಿದಿನ ಕೆಲಸ ಇರುತ್ತೆ. ಸ್ಟೈಫಂಡ್ ನಿಮಗೆ ಟೋಟಲ್ ಎಷ್ಟು ಕೊಡ್ತಾ ಇದ್ದಾರೆ ಅಂತ ಇಲ್ಲಿ ಹೈಲೈಟ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ಓಕೆ, ಆ್ಯಂಡ್ ಯಾರ್ಯಾರು ಅಪ್ಲೈ ಮಾಡ್ಬೋದು ಇದಕ್ಕೆ, ನೋಡಿ ಇಲ್ಲಿ ನೋಡಿ ಮೇನ್ ಅಂತಂದರೆ ರಿಲೆವೆಂಟ್ ಸ್ಕಿಲ್ಸ್ ಆ್ಯಂಡ್ ಇಂಟ್ರೆಸ್ಟೆಡ್, ಯಾರು ಇದಕ್ಕೆ ಸಂಬಂಧಪಟ್ಟಂಥ ಸ್ಕಿಲ್ಸ್ಗಳು ಏನು ಹೇಳಿದಾರೋ ಸ್ವಲ್ಪ ನಿಮ್ಗೆ ಅದ್ರ ಬಗ್ಗೆ ಗೊತ್ತಿದೆ ಅಂದರೆ ಅಪ್ಲೈನ ಮಾಡ್ಬೋದು. ಕ್ಯಾನ್ ಸ್ಟಾರ್ಟ್ ದಿ ಇಂಟರ್ನ್ಶಿಪ್ ಇಮಿಡಿಯೇಟ್ಲಿ, ಯಾರು ಇವಾಗ ಫ್ರೀ ಇದ್ದೀವಿ ನಾವು ಇಂಟರ್ನ್ಶಿಪ್ ಮಾಡ್ತೀವಿ ಅನ್ನೋರು ಅಪ್ಲೈ ಮಾಡ್ಬೋದು. ಮತ್ತು ಅವೈಲೇಬಲ್ ಫಾರ್ ಡ್ಯೂರೇಷನ್ 6 months, 6 ತಿಂಗಳವರೆಗೂ ಬೇರೆ ಯಾವುದೇ ಜಾಬ್ ನೋಡ್ಕೊಳ್ಳೋ ಹಾಗಿಲ್ಲ, ಇವ್ರ ಜೊತೆ ಜಾಬ್ ಮಾಡಬೇಕು. ಸೊ ಆ ರೀತಿ ನೀವು ರೆಡಿ ಇದ್ದರೆ ಅಪ್ಲೈನ ಮಾಡ್ಬೋದು. ಮತ್ತು ಹ್ಯಾವ್ ಆಲ್ರೆಡಿ ಗ್ರ್ಯಾಜುಯೇಟೆಡ್ ಆರ್ ಕರೆಂಟ್ಲಿ ಇನ್ ಎನಿ ಇಯರ್ ಆಫ್ ಸ್ಟಡಿ, ಡಿಗ್ರಿ ಆದರೂ ಅಪ್ಲೈ ಮಾಡ್ಬೋದು. ಸ್ಕಿಲ್ಸ್ ರಿಕ್ವೈರ್ಡ್ ಹೇಳ್ತಾ ಇದ್ದಾರೆ, ಪಾಸಿಟಿವ್ ಆ್ಯಟಿಟ್ಯೂಡ್ ಇದ್ದವರು ಅಪ್ಲೈ ಮಾಡ್ಬೋದು. ಹ್ಯಾವ್ ಅ ಸ್ಟ್ರಾಂಗ್ ಇನಿಟೇಟಿವ್ ಆ್ಯಂಡ್ ಟೇಕ್ ಕ್ಯಾಲ್ಕುಲೇಟೆಡ್ ರಿಸ್ಕ್ ರಿಲೇಟೆಡ್ ಎಕ್ಸ್ಪೀರಿಯನ್ಸ್ ವಿತ್ ಮಾರ್ಕೆಟಿಂಗ್ ಸಾಫ್ಟ್ವೇರ್ಸ್, ಕ್ರಿಯೇಟಿವಿಟಿ ಇನ್ ಡಿಸೈನ್ ಆ್ಯಂಡ್ ಕಾಪಿ ರೈಟಿಂಗ್, ಎಕ್ಸ್ಪೀರಿಯನ್ಸ್ ಇನ್ ಇಮೇಜ್ ಎಡಿಟಿಂಗ್ ಕ್ರಿಯೇಷನ್, ಕಮ್ಯುನಿಕೇಷನ್ ಸ್ಕಿಲ್ ರಿಲೇಟೆಡ್ ನಿಮಗೆ ಗೊತ್ತಿದೆ ಅಂದರೆ ಅನಲೈಟಿಕ್ಸ್ ಸ್ಕಿಲ್ಲು, ಬಿಸ್ನೆಸ್ ಸ್ಕಿಲ್ಲು, ಡಿಸಿಷನ್ ಮೇಕಿಂಗು, ಪ್ರಾಬ್ಲಮ್ ಸಾಲ್ವಿಂಗು, ಲೀಡರ್ಶಿಪ್ಪು, ರಿಸ್ಕ್ ಅನಲೈಸ್ ಆ್ಯಂಡ್ ಮ್ಯಾನೇಜ್ಮೆಂಟ್, ಟೈಮ್ ಮ್ಯಾನೇಜ್ಮೆಂಟ್ ರಿಲೇಟೆಡ್ ನಿಮಗೆ ಸ್ವಲ್ಪ ಸ್ಕಿಲ್ಸ್ಗಳು ಗೊತ್ತಿದೆ. ಯಾವುದಾದ್ರು ಕೆಲವೊಂದು ಗೊತ್ತಿರುತ್ತೆ, ಕೆಲವೊಂದು ಗೊತ್ತಿರಲ್ಲ, ಬಟ್ ಆದರೂ ಅಪ್ಲೈನ ಮಾಡ್ಬೋದು, ಏನು ತೊಂದರೆ ಇಲ್ಲ. ಇಲ್ಲಿ ಎಷ್ಟು ಜನ ತೊಗೋತಾ ಇದ್ದಾರೆ, 100 ಜನರನ್ನ ತೊಗೋತಾ ಇದ್ದಾರೆ. ಓಕೆ, ಸೊ ಇಲ್ಲಿ ನೋಡ್ತಾ ಇರೋದು ಲಾಸ್ಟ್ ಡೇಟ್ ಯಾವಾಗಿದೆ, 25 ಡಿಸೆಂಬರ್ ಮುಂಚೆನೇ ಅಪ್ಲೈ ಮಾಡಬೇಕು. ಈ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಇವತ್ತೇ ಅಪ್ಲೈ ಮಾಡಿ. ಇವತ್ತು 19ನೇ ತಾರೀಕು ನಾನು ಮಾಡ್ತಾ ಇದ್ದೀನಿ, ಬಟ್ ಮೇ ಬಿ 20 ತಾರೀಕಿಗೆ ಬರ್ಬೋದು ಇದು ವಿಡಿಯೋ. ಬಟ್ ಅದು ಯಾರು ನೋಡ್ತಾ ಇದ್ದರೆ ಆದಷ್ಟು ಬೇಗನೆ ಅರ್ಜಿ ಸಲ್ಲಿಸಿ. ಓಕೆ, ಯಾರಾದರೂ ಗೊತ್ತಿರುತ್ತೆ ಅವ್ರಿಗೂ ಕೂಡ ವಿಡಿಯೋ ಶೇರ್ ಮಾಡಿ. ಆ್ಯಂಡ್ ಸೆಲೆಕ್ಷನ್ ಪ್ರೊಸೆಸ್ ನೋಡಿ, ದ ಫಸ್ಟ್ ಸ್ಟೆಪ್ ಆಫ್ ಯುವರ್ ಸೆಲೆಕ್ಷನ್ ಸ್ಟಾರ್ಟ್ ವಿತ್ ಯುವರ್ ರಿಸ್ಯೂಮ್. ನೀವು ರಿಸ್ಯೂಮ್ ಇಲ್ಲಿ ಅಪ್ಲೋಡ್ ಮಾಡಿರ್ತೀರಲ್ವ, ಅದು ನೋಡಿಕೊಂಡೆ ಅವ್ರು ನಿಮಗೆ ಒಂದು ಫೈನಲ್ ಇದು ಮಾಡ್ತಾರೆ. ನೀವು ಶಾರ್ಟ್ ಲಿಸ್ಟ್ ಆಗಿ ಶಾರ್ಟ್ ಲಿಸ್ಟ್ ಅಂತ ನಿಮಗೆ ಮೇಲ್ ಬಂದಮೇಲೆ ಒನ್ಸ್ ಯುವರ್ ಅಪ್ಲಿಕೇಶನ್ ವಿಲ್ ಬಿ ಸಬ್ಮಿಟೆಡ್ ಸೆಲೆಕ್ಟ್ ಕ್ಯಾಂಡಿಡೇಟ್ ಯು ವಿಲ್ ಹ್ಯಾವ್ ಅ ಟೆಲಿಫೋನಿಕ್ ರೌಂಡ್, ಒಂದು ಫೋನ್ ಕಾಲ್ ಬರುತ್ತೆ, ಅದರಲ್ಲಿ ಇಂಟರ್ವ್ಯೂ ತೊಗೋತಾರೋರು. ನಂತರ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ ವಿಲ್ ರಿಸೀವ್ ಅ ಮೇಲ್ ಫಾರ್ ಫರ್ದರ್ ಪ್ರೊಸೆಸ್. ನಂತರ ನಿಮಗೊಂದು ಸೆಲೆಕ್ಷನ್ ಆಗಿದೆ ಅಂತ ಮೇಲ್ ಬರುತ್ತೆ. ನಂತರ ನೀವು ಇಲ್ಲಿಂದ ಸ್ಟಾರ್ಟ್ ಮಾಡ್ಬೋದು. ಸೆಲೆಕ್ಟೆಡ್ ಕ್ಯಾಂಡಿಡೇಟ್ ಏನಿರ್ತಾರಲ್ವ ಅವ್ರು ಏನು ಮಾಡ್ಬೋದು, ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ಇದು ಒಂದು ಕಂಪ್ಲೀಟ್ ಮಾಹಿತಿ. ಓಕೆ,
ಸೊ ಇಲ್ಲಿ ಎಲ್ಲ ಡೀಟೇಲ್ಸ್ ಒಂದು ಸಾರಿ ಕೊಟ್ಟಿದ್ದಾರೆ, ಒಂದು ಸಾರಿ ಓದ್ಕೊಳ್ಳಿ, ಡೀಟೇಲ್ಸ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಮತ್ತೇನಾದರೂ ಎನ್ಕ್ವೈರಿ ಇದ್ದರೆ ಇಲ್ಲಿ ನೀವು ಬರಿಬೋದು. ಓಕೆ, ಆ್ಯಂಡ್ ಮೇನ್ ಅಂತಂದರೆ ಅಪ್ಲೈ ಮಾಡೋದಕ್ಕೆ ಇಲ್ಲಿ ಅಪ್ಲೈ ಅಂತ ಇದೆ ನೋಡಿ, ಅಪ್ಲೈ ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ಪೇಜ್ ನಾನು ನಿಮಗೆ ಕೊಟ್ಟಿರ್ತೀನಿ. ಆ್ಯಂಡ್ ಫಸ್ಟ್ ನೇಮು ಇಲ್ಲಿ ನೋಡ್ಬೋದು, ಫಸ್ಟ್ ನೇಮು, ಇಮೇಲ್ ಅಡ್ರೆಸ್ಸು, ಫಸ್ಟ್ ನೇಮು ಅಕಾರ್ಡಿಂಗ್ ಟು ಡಾಕ್ಯುಮೆಂಟಲ್ಲಿ ಏನಿರುತ್ತೋ ಅದನ್ನೇ ಹಾಕಿ, ಇಮೇಲ್ ಅಡ್ರೆಸ್ಸು, ಫೋನ್ ನಂಬರು, ಮತ್ತು ಒಂದು ರಿಸ್ಯೂಮ್ ಅಪ್ಲೋಡ್ ಮಾಡಬೇಕು. ವೈ ಡು ಯು ವಾಂಟ್ ದಿಸ್ ಇಂಟರ್ನ್ಶಿಪ್, ಇಲ್ಲಿ ಮೇನ್ ಅಂತಂದರೆ ಈ ಇಂಟರ್ನ್ಶಿಪ್ ನನಗೆ ಯಾಕೆ ಬೇಕು ಅನ್ನೋದ್ರ ಬಗ್ಗೆ ಚೆನ್ನಾಗಿ ಬರೀರಿ. ಯಾರು ಚೆನ್ನಾಗಿ ಬರೀತಾರೋ ಅವ್ರಿಗೇನೆ ರಿವರ್ಟ್ ಬರುತ್ತೆ, ಅವ್ರನ್ನೇ ತೊಗೋತಾರೆ. ಸೊ ಹೀಗಾಗಿ ನೀವು ಈ ಜಾಬ್ಗೆ ಯಾಕೆ ಬೇಕಂತ ನಮ್ಮ ಮನೆ ಪ್ರಾಬ್ಲಮ್ಸ್ಗಳನ್ನ ಹೇಳಬಾರ್ದಿಲ್ಲಿ, ಸ್ಕಿಲ್ಸ್ಗಳನ್ನ ಹೇಳಬೇಕಾಗುತ್ತೆ. ಸೊ ನನಗೆ ಇವೆಲ್ಲ ಸ್ಕಿಲ್ಸ್ ಬರುತ್ತೆ, ಸೊ ದಟ್ಸ್ ವೈ ನನಗೆ ಈ ಜಾಬ್ ನೀಡು ಕೂಡ ಇದೆ. ಸೊ ನಾನು ತುಂಬ ಚೆನ್ನಾಗಿ ವರ್ಕ್ ಮಾಡ್ತೀನಿ, ಸೊ ಈ ಜಾಬ್ ನನಗೆ ಬೇಕು ಅಂತ ನೀವು ಬರೀಬೇಕು. ಓಕೆ, ಪ್ರಾಬ್ಲಮ್ಸ್ಗಳನ್ನ ಹೇಳೋ ಹೋಗಿಲ್ಲ, ಸ್ಕಿಲ್ಸ್ಗಳನ್ನ ಹೇಳಬೇಕಾಗುತ್ತೆ. ಓಕೆ, ಸೊ ಇದು ಇದನ್ನೊಂದು ಮಾಹಿತಿ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸುಮಾರು ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಬಟ್ ಸ್ಟಿಲ್ ನಿಮ್ಗೆ ಏನಾದರೂ ಡೌಟ್ ಇದೆ ಅಂತಂದರೆ ನೀವು ನನಗೆ ಕಾಮೆಂಟ್ ಮಾಡಿ ಕೇಳ್ಬೋದು. ಓಕೆ, ಸೊ ಇದು ಇದನ್ನೊಂದು ಮಾಹಿತಿ. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಕೊಟ್ಟಿರೋ ಇನ್ಫಾರ್ಮೇಷನ್ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬರಿದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮುಂದೆ ನೋಡೋದ್ರಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.